ಬಾಸ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ತಿಂಗಳಲ್ಲಿ ಅಂದರೆ ಈ ಒಂದು ಮಾಸದಲ್ಲಿ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕೆ ಅಂತಂದರೆ ಪ್ರತಿಯೊಂದು ತಿಂಗಳಲ್ಲಿಯೂ ಕೂಡ ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ಮನುಷ್ಯನ ಜೀವನದಲ್ಲಿ ಬೇರೆ ಬೇರೆ ಮಾಸಗಳಲ್ಲಿ ಬೇರೆ ಬೇರೆ ತಿಂಗಳುಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳು, ಯೋಚನೆಗಳು, ಚಿಂತನೆಗಳು, ವ್ಯವಹಾರಗಳಿರ್ತದೆ. ಹಾಗಾಗಿ ಈ ಫೆಬ್ರವರಿ ಮಾಸ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಹೇಗೆ ಇರುತ್ತೆ ಎಂಬುದನ್ನು ನಾವು ಮೇಷರಾಶಿಯವರಿಗೆ ಮೊಟ್ಟ ಮೊದಲು ತಿಳಿಸ್ಕೊಡ್ಬೇಕಾಗಿದೆ. ಯಾಕಂದರೆ ಮೇಷರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಯಾಕೆಂದರೆ ಮೇಷರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಧೈರ್ಯ, ಸಾಹಸ, ಶಕ್ತಿ, ಪರಾಕ್ರಮ ಎಲ್ಲ ತುಂಬ ಹೆಚ್ಚಿನದಾಗಿರ್ತಕ್ಕಂಥದ್ದು. ಮತ್ತು ಇನ್ನು ವಿಶೇಷವಾಗಿ ಚಿಂತನೆ ಮಾಡುವಾಗ ನಾವು ಶನಿಯನ್ನು, ಗುರುವನ್ನು, ನಾವು ರಾಹುವನ್ನು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಒಂದು ಜ್ಯೋತಿಷ್ಯ ನೋಡುವಾಗ ಅಥವಾ ಅದ್ರ ಬಗ್ಗೆ ಫಲವನ್ನು ಹೇಳುವಾಗ ಮಿಕ್ಕೋಳದ ಗ್ರಹಗಳು ಫಲ ಕೊಡಲ್ಲ ಅಂತಲ್ಲ, ಆದರೆ ತಾತ್ಕಾಲಿಕವಾಗಿ ಇರತಕ್ಕಂಥ ಫಲ ಕೊಡ್ತಕ್ಕಂಥದ್ದು ಮತ್ತು ನಿರಂತರವಾಗಿ ಫಲ ಕೊಡ್ತಕ್ಕಂಥ ಗ್ರಹಗಳು ನಾವು ಬೇರ್ಪಡಿಸಬೇಕಾಗ್ತದೆ. ಯಾಕೆ ಅಂತಂದರೆ ಗುರು ಸಾಮಾನ್ಯ ಶುಭಫಲವನ್ನೇ ಕೊಡ್ತಕ್ಕಂಥವನು, ಅಂದರೆ ಪುಣ್ಯದ ಫಲವನ್ನು ಕೊಡ್ತಕ್ಕಂಥವನು. ಶನಿಯು ಕರ್ಮದ ಫಲವನ್ನು ಕೊಡ್ತಕ್ಕಂಥವ. ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥದ್ದಿರಲಿ, ನಾವು ಮಾಡಿರ್ತಕ್ಕಂಥ ಇಲ್ಲಿ ಕರ್ಮದ ಫಲ ಕಷ್ಟದ ರೂಪವಾಗಿ ಬರ್ತಕ್ಕಂಥದ್ದು. ರಾಹುಕೇತುವನ್ನು ಪೂರ್ವಜರು ಏನು ನಮಗೆ ಕೊಟ್ಟು ಹೋಗಿದ್ದಾರೆ ಅಥವಾ ಪೂರ್ವಜರಿಂದ ನಮಗೇನೋ ಫಲಗಳು ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ಫಲಗಳನ್ನು ನೋಡ್ತೀವಿ. ಹೀಗೆ ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಮಾಸದಲ್ಲಿ ಅಂದರೆ ಫೆಬ್ರವರಿ ಮಾಸದಲ್ಲಿ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾವ ರೀತಿಯಾಗಿ ಅಂತಂದರೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ. ಅಂದರೆ ಬರಬೇಕಾದ ಹಣಕಾಸು ಬರುವಂಥ ಯೋಗ ಇದೆ. ಜೊತೆಗೆ ತಮಗೆ ಸ್ವಲ್ಪ ಅಹಂಕಾರ ಇರತಕ್ಕಂಥದ್ದು ಮತ್ತು ಕೆಲವೊಂದಷ್ಟು ವಿಚಾರಗಳಲ್ಲಿ ಹಠ ಸ್ವಭಾವ ಇರತಕ್ಕಂಥದ್ದು, ಕೆಲವೊಂದಷ್ಟು ವಿಚಾರಗಳಲ್ಲಿ ನಾನು ಹೇಳಿದಾಗೆ ಆಗಬೇಕು ಅನ್ನುವಂಥ ಒಂದು ಯೋಚನೆಗಳು ಮತ್ತು ಶೀಘ್ರ ಕೋಪ ಈ ಒಂದು ರಾಶಿಯವರಿಗೆ ಸಾಮಾನ್ಯವಾಗಿ ಹೆಚ್ಚಿನ ರಾಶಿಯವರಿಗೆ ಇದು ಫಲ ಈ ಒಂದು ರಾಶಿಯವರಿಗೆ ಬರತಕ್ಕಂಥದ್ದು. ಹೀಗೆ ಮೇಷರಾಶಿಯಲ್ಲಿ ಇದೆಲ್ಲ ಕಾಂಪ್ಲಿಕೇಶನ್ ಇರುತ್ತೆ. ಯಾಕೆಂದರೆ ಈ ಹಠದ ಸ್ವಭಾವ, ಶೀಘ್ರ ಕೋಪ ಇದೆಲ್ಲ ಏನಾಗುತ್ತೆ ಅಂದರೆ ನಮಗೆ ಕೆಲವು ವ್ಯವಹಾರಗಳಿಗೆ ಅಡಚಣೆ ಆಗ್ತದೆ. ಹೇಗೆ ಅಂತಂದರೆ ನಾವು ಕೆಲವೊಂದಷ್ಟು ಅರ್ಜೆಂಟ್ ಮಾಡ್ಕೊಂಡ್ಬಿಡ್ತೀವಿ, ಕೆಲವೊಂದಷ್ಟು ನಿಧಾನ ಮಾಡಿಬಿಡ್ತೀವಿ, ಸರಿಯಾದ ಸಮಯಕ್ಕೆ ಮಾಡೋಕ್ಕೆ ನಮಗೆ ತಾಳ್ಮೆ ಕಳ್ಕೊಂಡು ಬಿಡ್ತೀವಿ. ಹೀಗೆ ಕೆಲವೊಂದಷ್ಟು ವ್ಯವಹಾರಗಳಲ್ಲಿ ವ್ಯತ್ಯಯ ಆಗ್ತದೆ. ಯಾಕೆ ಅಂತಂದರೆ ಈ ರಾಶಿಯ ಒಂದು ಮಹತ್ವ, ಈ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಕುಜನು ಅವನು ಸ್ವಲ್ಪ ಶೀಘ್ರ ಕೋಪ ಮತ್ತು ಭೂಮಿಗೆ ಕಾರಕನಾಗಿರ್ತಕ್ಕಂಥವನು ಮತ್ತು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು ಮತ್ತು ಆ ಗ್ರಹ ಸೇನಾಧಿಪತಿ ಆಗಿರ್ತಕ್ಕಂಥವನು. ಸಾಮಾನ್ಯವಾಗಿ ಆ ಒಂದು ರಾಶಿಗೆ ಆ ಒಂದು ಸಾಹಸ, ಶಕ್ತಿ, ಪರಾಕ್ರಮ ಇರಲೇಬೇಕಾಗಿದೆ. ಹೀಗೆ ಗುರುವಿನ ಅನುಗ್ರಹದಿಂದ ಈ ಒಂದು ಮಾಸದಲ್ಲಿ ಅಂದರೆ ಈ ಫೆಬ್ರವರಿ ತಿಂಗಳಿನಲ್ಲಿ ಶುಭಫಲಗಳನ್ನು ಅನುಭವಿಸುವಂಥ ಯೋಗ ಇದೆ. ವಿವಾಹ ಆಗದೇ ಇರತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಆಗುವಂಥ ಯೋಗಗಳು ಮತ್ತು ಮನೆ ಖರೀದಿ ಮಾಡ್ತಕ್ಕಂಥ ಯೋಗಗಳು, ಅದಾದಮೇಲೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ನಾಮಕರಣ ಮಾಡ್ತಕ್ಕಂಥದ್ದು, ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು, ಹೀಗೆ ಶುಭಫಲಗಳನ್ನು ಅನುಭವಿಸುವಂಥ ಯೋಗ ಇದೆ. ಮತ್ತು ಸಂತಾನ ಆಗದೇ ಇರತಕ್ಕಂಥವ್ರು ಯಾರು ಇದ್ದರೆ ಅವರಿಗೆ ಸಂತಾನ ಭಾಗ್ಯವು ಕೂಡ ಕೂಡಿ ಬರುವಂಥ ಯೋಗವು ಈ ಒಂದು ಮಾಸದಲ್ಲಿ ಇರ್ತದೆ. ಇನ್ನು ಮುಂದಿನ ಚಿಂತನೆಯನ್ನು ಮಾಡುವಾಗ ನಾವು ಆಸ್ತಿ ವಿಚಾರವನ್ನು ಮಾಡಬೇಕಾಗಿದೆ. ಯಾಕೆಂದರೆ ಪಿತ್ರಾಯಿತ ಆಸ್ತಿ ವಿಚಾರ ಮಾಡುವಾಗ ಪಿತ್ರಾಯಿತ ಆಸ್ತಿಗೆ ಸಂಬಂಧಪಟ್ಟಂತೂ ಕೂಡ ಸ್ವಲ್ಪ ಅನುಕೂಲ ಇದೆ. ನಿಮ್ಮದು ಕೋರ್ಟು ಕಚೇರಿ ವ್ಯಾಜ್ಯ ಇದ್ದರೆ ಮುಗಿತಕ್ಕಂಥದ್ದು, ಇಲ್ಲ ನಿಮ್ಗೆ ಅದು ಕುಳಿತು ಮಾತಾಡಿ ಬಗೆಹರಿಸಿಕೊಳ್ಳುವಂಥ ಯೋಗವು ಕೂಡ ಇರುತ್ತೆ. ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ, ಅಂದರೆ ಗೊಂದಲ ಇರುತ್ತೆ. ಕಾರಣ ಅದು ಕುಟುಂಬದ ಆಸ್ತಿ ಆಗಿರುತ್ತೆ, ಪಿತ್ರಾಯಿತವಾಗಿ ಬಂದಿರೋದಾಗತ್ತೆ. ಮತ್ತು ಮಕ್ಕಳನ್ನು ಹಂಚಿಕೊಳ್ಳುವಾಗ ಅಂದರೆ ಭಾಗ ಮಾಡಿಕೊಳ್ಳುವಾಗ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಇರತಕ್ಕಂಥದ್ದು ಸ್ವಾಭಾವಿಕ. ಅದರ ಜೊತೆಗೆ ಸರಿಪಡಿಸ್ಕೊಂಡು ಹೋಗೋದಕ್ಕೆ ತಾವು ಸಾಕಷ್ಟು ಯೋಚನೆ ಮಾಡಿ ಮುಂದುವರೆದಾಗ ಆ ಕೆಲಸಗಳು ಕೂಡ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ನಮ್ಮ ಒಂದು ರಾಶಿಯವರಿಗೆ ಆ ಯೋಗವು ಕೂಡ ಇರುತ್ತೆ. ಅವರು ಪ್ರಯತ್ನ ಮಾಡಬೇಕು ಅಂತ ಹೇಳ್ತೀವಿ. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಿಸಬೇಕು. ಮತ್ತು ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವುದು, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗವು ಕೂಡ ಈ ಒಂದು ಮಾಸದಲ್ಲಿ ನಿಮಗೆ ಯೋಗ ಇದೆ. ಒಂದು ವೇಳೆ ನಿಮಗೆ ಅದು ಸಾಧ್ಯ ಆಗಲಿಲ್ಲ ಅಂದರೆ ಆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಈಗ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂಥವರಿಗೆ ಬಿಸ್ನೆಸ್ಸಲ್ಲಿ ಉನ್ನತಿ ಆಗುವಂಥ ಯೋಗ ಇರ್ತದೆ. ಹೀಗೆ ಅವರವರು ಮಾಡತಕ್ಕಂಥ ಕೆಲಸದಲ್ಲಿ ಔನ್ನತ್ಯವನ್ನು ಹೊಂದತಕ್ಕಂಥದ್ದು ಮತ್ತು ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಸೈಟು, ಮನೆ, ಕೃಷಿ ಜಮೀನು ಎಲ್ಲವೂ ಬರುತ್ತೆ. ಇದನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡ ಈ ಒಂದು ಮೇಷರಾಶಿ ಇರುತ್ತೆ ಅಂತ ಹೇಳ್ತೀವಿ.
ಅದಾದ್ಮೇಲೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅಡಚಣೆ ಆಗ್ತದೆ, ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ತದೆ. ಆದರೂ ಕೂಡ ನಿಮ್ಮ ಮಕ್ಕಳು ಭಾಳ ಬುದ್ಧಿವಂತರು ಆಗ್ತಾರೆ, ಜ್ಞಾನವಂತರಾಗ್ತಾರೆ. ಸ್ವಲ್ಪ ಓದೋದಕ್ಕೆ ಸ್ವಲ್ಪ ಗಮನ ಕೊಡಬೇಕು, ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ಮುಂದೆ ಅವರಿಗೆ ಎಕ್ಸಾಮ್ ಪರೀಕ್ಷೆ ಬರುವ ಒಂದು ಯೋಚನೆಯನ್ನು ಇಟ್ಟುಕೊಂಡು ಅವರು ಪ್ರಯತ್ನ ಮಾಡಬೇಕು. ಅವರು ಒಂದು ಈ ಎಕ್ಸಾಮ್ ಆಗುವಂಥ ಸಂದರ್ಭ ಮತ್ತು ಪರೀಕ್ಷೆ ನಡೆಯುವ ಒಂದು ಮಾಸವು ಕೂಡ ಹತ್ತಿರದಲ್ಲಿ ಬರ್ತಾ ಇದೆ, ಅಥವಾ ನಡೆಯುವಂಥ ಮಾಸ ಅಥವಾ ಮುಂದೆ ನಡೆಯುವಂಥ ಮಾಸ ಇರ್ತದೆ. ಹಾಗಾಗಿ ಓದೋದ್ರ ಬಗ್ಗೆ ಮಕ್ಕಳು ಗಮನ ವಹಿಸಬೇಕು. ಮತ್ತು ತಂದೆ ತಾಯಿಗಳು ಕೂಡ ಓದೋದ್ರ ಬಗ್ಗೆ ಸ್ವಲ್ಪ ಅವರಿಗೆ ಕಾಳಜಿ ವಹಿಸೋದು ಬಹಳ ಮುಖ್ಯವಾದ ವಿಚಾರ. ಇನ್ನು ಪೂರ್ವ ಪುಣ್ಯ ಅಂತ ನಾವು ಹೇಳ್ತೀವಿ. ಅಂದರೆ ನಾವು ಏನೂ ಮಾಡಿಲ್ಲ ಅಂದರೂ ಕೆಲವೊಂದಷ್ಟು ನಮ್ಮ ಯೋಗದ ಮೇಲೆ ನಡ್ಕೊಂಡು ಹೋಗ್ತದೆ. ಹೀಗೆ ಕೆಲವೊಂದಷ್ಟು ನಡಿಬೇಕಾದ್ರೆ ಪೂರ್ವಾರ್ಜಿತ ಪುಣ್ಯ ಇರಬೇಕು. ಹಾಗೆ ಪೂರ್ವಾರ್ಜಿತ ಪುಣ್ಯ ನಿಮಗೆ ಚೆನ್ನಾಗಿದೆ. ಈ ಒಂದು ಮಾಸದಲ್ಲಿ ನಿಮಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಮಕ್ಕಳು ವಿದ್ಯಾಭ್ಯಾಸದ ಅನುಕೂಲದ ಜೊತೆಗೆ ನಿಮ್ಮ ಒಂದು ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲವು ಕೂಡ ನಿಮಗೆ ಅದು ಲಭಿಸುತ್ತೆ. ಅದು ಯಾವ ರೂಪದಲ್ಲಿ ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಯೋಚನೆಗಳು, ಒಳ್ಳೆಯ ಚಿಂತನೆಗಳು ಮತ್ತು ಒಳ್ಳೆಯ ಸಂಬಂಧಗಳು, ಒಳ್ಳೆಯ ಉದ್ಯೋಗದಲ್ಲಿ ಈ ಯಶಸ್ಸು, ಮತ್ತು ವೃತ್ತಿಯಲ್ಲಿ ಇದ್ದರೆ ಅವರಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು. ಹೀಗೆ ಯಾವ್ಯಾವ ಕೆಲಸಗಳನ್ನು, ಉದ್ಯೋಗಗಳನ್ನು, ವೃತ್ತಿಗಳನ್ನು, ಬಿಸ್ನೆಸ್ಗಳನ್ನು ತಾವು ಮಾಡ್ತಿರೋ ಅದರಲ್ಲಿ ಒಳ್ಳೆಯ ಶುಭಫಲವನ್ನು ಅನುಭವಿಸುವಂಥ ಯೋಗವು ಕೂಡ ಈ ಒಂದು ಮೇಷರಾಶಿಗೆ ಇರ್ತದೆ ಅಂತ ಹೇಳ್ತೀವಿ. ಇನ್ನು ಆರೋಗ್ಯದ ವಿಚಾರ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ತಮಗೆ ಏರುಪೇರಾಗುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಬರ್ಬೋದು. ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ರಕ್ತದ ಚಲನೆ ಕಡಿಮೆ ಆಗೋದು, ಅಂದರೆ ರಕ್ತ ಸಂಚಾರ ಕಡಿಮೆ ಆಗ್ತಕ್ಕಂಥದ್ದು. ಒಂದು ವಯಸ್ಸಾದವರಿದ್ದರೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕೆ ಅಂತಂದರೆ ವಯಸ್ಸಾದವರಿಗೆ ಸ್ವಲ್ಪ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಐರನ್ ಕಂಟೆಂಟ್ ಕಮ್ಮಿ ಆಗೋದು, ಅಥವಾ ಜಾಯಿಂಟ್ ಪೇನ್ ಬರ್ತಕ್ಕಂಥದ್ದು, ಮತ್ತು ಸ್ಕಿನ್ ಇನ್ಫೆಕ್ಷನ್ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಅಂಟುರೋಗಗಳು ಬರ್ತಕ್ಕಂಥದ್ದು. ಇದನ್ನಕ್ಕೆ ಸ್ವಲ್ಪ ಗಮನ ವಹಿಸಬೇಕು ವಯಸ್ಸಾದವರಿದ್ದರೆ. ಇನ್ನು ವಯಸ್ಸಲ್ಲಿ ಇರೋರಿದ್ದರೆ ಸ್ವಲ್ಪ ಅವರಿಗೆ ಔಷಧೋಪಚಾರಗಳನ್ನು ಮಾಡ್ಕೋಬೇಕು, ಮತ್ತು ಅವರನ್ನು ಶೀತದಿಂದ ಸ್ವಲ್ಪ ವಯಸ್ಸಾದವ್ರನ್ನ ಕಾಪಾಡಬೇಕು. ಮತ್ತು ಅವರ ಸೇವೆನೂ ಸ್ವಲ್ಪ ಮಟ್ಟಿಗೆ ಮಕ್ಕಳು ಮಾಡೋದ್ರಿಂದ ಕೂಡ ಅವರಿಗೆ ಅನುಕೂಲ ಆಗತ್ತೆ, ಆಶೀರ್ವಾದವು ಕೂಡ ತಂದೆ ತಾಯಿದು ಸಿಗತ್ತೆ. ಇನ್ನು ದಾಂಪತ್ಯ ಚಿಂತನೆ ಮಾಡುವಾಗ ದಾಂಪತ್ಯದಲ್ಲಿ ಸ್ವಲ್ಪ ಕಲಹ, ಮನಸ್ತಾಪ, ಅಸಮಾಧಾನ ಇರ್ತದೆ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರುತ್ತೆ. ಸಾಮಾನ್ಯವಾಗಿ ಈ ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದೇ ಇರುತ್ತೆ. ಆದರೆ ಹೆಚ್ಚಿನ ಒಂದು ಮಟ್ಟಕ್ಕೆ ಅದು ಹೋಗಬಾರ್ದು. ದೊಡ್ಡ ಸಮಸ್ಯೆ ಇದ್ದರೆ ಅದನ್ನು ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಅದರಿಂದ ಕೂಡ ನಿಮಗೆ ಪರಿಹಾರ ಸಿಗ್ಬೋದು. ಇಲ್ಲ ನಿಮ್ಮ ಪ್ರಾಜ್ಞರು, ಹಿರಿಯವರು ಕುಳಿತು ಮಾತಾಡಿ, ಅದರಿಂದ ಪರಿಹಾರ ಸಿಗ್ಬೋದು. ಇಲ್ಲ ನೀವೇ ಕುಳಿತು ಮಾತಾಡಿ, ಅದರಿಂದ ಪರಿಹಾರ ಸಿಗುತ್ತೆ. ಏನೇ ಸಮಸ್ಯೆ ಇದ್ದರೂ ಕುಳಿತು ಮಾತಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ಬೇಡ ಅಂತ ನಾವು ಹೇಳ್ತೀವಿ. ಅದಾದ ಮೇಲೆ ನಿಮಗೆ ಯಶಸ್ಸು ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಏನನ್ನೆಲ್ಲ ಮಾಡಿದ್ದೀವಿ, ಏನನ್ನ ಮಾಡಲಿಲ್ಲ, ನಮ್ಮ ರಿಕ್ವೈರ್ಮೆಂಟ್ ಅಂತ ಇರ್ತದೆ. ನಾನು ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಮಕ್ಕಳು ಓದಿಸ್ಬೇಕು ಅಂತ ಇರುತ್ತೆ, ನಮಗೆ ಸ್ವಲ್ಪ ಮಕ್ಕಳು ಇಲ್ಲಿ ಓದಲಿ ಅಂತ ಇರುತ್ತೆ. ಕೆಲವು ಜನಕ್ಕೆ ಫಾರಿನ್ ಹೋಗಬೇಕು ಅಂತ ಇರುತ್ತೆ, US, UK, ಜರ್ಮನ್ನು, ಫ್ರಾನ್ಸ್, ಈಗ ಬೇರೆ ಬೇರೆ ಕಂಟ್ರಿಗಳಲ್ಲಿ, ವಿದೇಶಗಳಲ್ಲಿ ಓದುವಂಥ ಯೋಗ ಇರುವಂಥವರಿಗೆ ಅದು ಕೂಡ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಮಧ್ಯಮವಾಗಿ ಒಳ್ಳೆ ಮಕ್ಕಳು ಓದುವಂಥ ಯೋಗ, ಜೊತೆಗೆ ಅಧ್ಯಾಪಕರಿಗೆ ಒಳ್ಳೆಯ ಒಂದು ಯೋಗ ಇರುತ್ತೆ. ನ್ಯಾಯವಾದಿಗಳಿಗೂ ಕೂಡ ಶುಭಫಲ ಅಂತ ನಾವು ಹೇಳಬೇಕು. ಮತ್ತು ಬಿಸ್ನೆಸ್ಸು ಲೇವಾಲಿ ವ್ಯವಹಾರ ಮಾಡೋರಿಗೂ ಕೂಡ ಶುಭಫಲ ಅಂತ ಹೇಳಬೇಕು. ಸಿನಿಮಾ ಇಂಡಸ್ಟ್ರಿಯಲ್ಲಿರೋರಿಗೆ, ಮತ್ತು ಧಾರಾವಾಹಿ, ಕತೆ, ಕಾದಂಬರಿ ಬರೆಯತಕ್ಕಂಥವ್ರು, ಲೇಖಕರಿಗೆ, ಅವರಿಗೆಲ್ಲ ಶುಭಫಲಗಳಿದೆ ಅಂತ ಹೇಳಬೇಕು. ಇನ್ನು ಯಾವ ಫಲದಲ್ಲಿ ತೊಂದರೆ ಆಗುತ್ತೆ ಅಂದರೆ ಈ ಪೆಟ್ರೋಲ್ ಬಿಸ್ನೆಸ್ ಮಾಡೋರಿಗೆ, ಅದಾದಮೇಲೆ ಲ್ಯಾಂಡ್ ಬಿಸ್ನೆಸ್ ಮಾಡೋರಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ, ಸಿಮೆಂಟು, ಕಬ್ಬಣ, ತೈಲ ಸಂಬಂಧ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಎಲೆಕ್ಟ್ರಿಷಿಯನ್ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಭೂಮಿಗೆ ಸಂಬಂಧಪಟ್ಟಂಥ ಕೃಷಿ ಮಾಡುವಂಥವ್ರಿಗೂ ಸ್ವಲ್ಪ ನಷ್ಟ ಆಗುವ ಸಾಧ್ಯತೆ, ಅಂದರೆ ತುಂಬ ಅನುಕೂಲ ಇಲ್ಲ ಅವರಿಗೆಲ್ಲ. ಸಾಮಾನ್ಯವಾಗಿ ನಷ್ಟ ಸಾಧ್ಯತೆ ಇಲ್ಲ, ಮಧ್ಯಮ ಫಲ ಅಂತ ಹೇಳಬೇಕು. ಅವರು ಕೂಡ ಭಾಳ ಜಾಗ್ರತೆ ವಹಿಸಬೇಕು. ಇನ್ನು ಲಾಭವನ್ನು ನೋಡುವಾಗ ಲಾಭಸ್ಥಾನದಲ್ಲಿ ಶನಿ ಇರೋದ್ರಿಂದ ಲಾಭ ಅಂತಲೇ ಹೇಳಬೇಕು. ಶನಿಗೆ ನಾವು ನಷ್ಟ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಏಕಾದಶ ಸ್ಥಾನೇ ರವಿ ಇರಲಿ, ಶನಿ ಇರಲಿ, ಗುರು ಇರಲಿ, ಯಾವುದೇ ಗ್ರಹಗಳು ಇದ್ದರೂ ಕೂಡ ಏಕಾದಶ ಸ್ಥಾನ ಶುಭಫಲ ಅಂತ ಹೇಳ್ತೀವಿ. ಶನಿ ಶುಭಫಲವನ್ನು ಕೊಡ್ತಾನೆ. ಆದರೆ ಆ ರಾಶಿ ಮೇಲೆ ದೃಷ್ಟಿ ಇದೆ. ಆ ದೃಷ್ಟಿಗೆ ಆ ರಾಶಿಗೆ ಅವನು ಒಳ್ಳೆಯವನಾಗದೇ ಇದ್ದರೂ ಕೂಡ ಅವನು ಶನಿ ಒಳ್ಳೆಯ ಶಿವಫಲ ಕೊಡೋನ ಕರ್ಮಾಧಿಪತಿ ಆದರೂ ಕೂಡ ಅವನು ಲಾಭಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ನಾವು ಹೇಳಬೇಕು. ಆಮೇಲೆ ವ್ಯಯಸ್ಥಾನ ನೋಡಿದ್ರೆ ನಿಮ್ಮ ದುಡ್ಡು ಖರ್ಚುಗಳೆಲ್ಲ ತುಂಬ ಖರ್ಚಾಗತ್ತೆ, ವ್ಯಯ ಆಗುತ್ತೆ. ಯಾಕೆ ಎಷ್ಟು ಖರ್ಚಾಗುತ್ತೆ ಅಂದರೆ ಶುಭ ಫಲಕ್ಕೆ ಖರ್ಚಾಗುತ್ತೆ. ಅಂದರೆ ಶುಭ ಕೆಲಸಗಳನ್ನು ಮಾಡ್ತೀರಾ, ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಖರ್ಚಾಗ್ತದೆ. ದಾನ, ಧರ್ಮ, ಕರ್ಮ, ಮನೆಯ ಅಭಿವೃದ್ಧಿ, ಜಮೀನು ಅಭಿವೃದ್ಧಿ, ಕೃಷಿಯಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ, ಮಕ್ಕಳಿಗೆ, ವಿದ್ಯಾಭ್ಯಾಸಕ್ಕೆ, ಮನೆಗೆ, ಕುಟುಂಬಕ್ಕೆ, ತೀರ್ಥಯಾತ್ರಾ ಕ್ಷೇತ್ರ
ಕ್ಷೇತ್ರಗಳಿಗೆ ಹೋಗೋದಕ್ಕೆ ಈ ಥರದಕ್ಕೆ ಖರ್ಚು ಹೆಚ್ಚಾಗ್ತದೆ ಹೊರತು ಬೇಡದೇ ಇರೋದಕ್ಕೆ ಏನು ಖರ್ಚಾಗೋದಿಲ್ಲ. ಒಳ್ಳೆ ಕೆಲಸಗಳಿಗೆ ಖರ್ಚಾಗುತ್ತೆ. ಖರ್ಚಾಗಿದ್ದನ್ನು ನಿಮಗೆ ಅನುಕೂಲವೇ ಜಾಸ್ತಿ, ಅನಾನುಕೂಲ ಆಗೋದಿಲ್ಲ. ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಖರ್ಚಾಗುತ್ತೆ ಅಂತ ಚಿಂತನೆ ಮಾಡಬೇಡಿ. ಖರ್ಚಾಗಿದ್ದು ನಿಮಗೆ ಇಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರ್ರಿಗೆ ಅಂದಂಗೆ ನಾವು ಏನು ಮಾಡಿದ್ವಿ ಮಾಡಿದ್ದು ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತೀವಿ. ಒಂದು ವೇಳೆ ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಯಾರಾದರೂ ತೊಂದರೆ ಇದ್ದರೆ ತಮ್ಮ ಜಾತಕವನ್ನು ದಶಾಭುಕ್ತಿಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ದರೆ ಒಳ್ಳೆಯ ಶುಭಫಲಗಳು ದೊರಕತ್ತೆ. ಹೀಗೆ ಮೇಷರಾಶಿಯವರಿಗೆ ಸುಮಾರು 75ರಿಂದ 80% ಮುಕ್ಕಾಲು ಭಾಗ ಶುಭಫಲಗಳು ಈ ಒಂದು ಮಾಸದಲ್ಲಿ ಇದೆ ಅಂತ ನಾವು ನಿಮಗೆ ಹೇಳಬಹುದು. ಒಂದು ವೇಳೆ ಮೇಷರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಾದರೂ ಕಷ್ಟದಲ್ಲಿ ಕಾಡುಪಿಣದಲ್ಲಿ ತೊಂದರೆಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಅಂದರೆ ಹತ್ತಿರಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆಯನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳ ಅರ್ಪಣೆಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.